ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಉದ್ಯೋಗಾಕಾಂಕ್ಷಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ. ಕೆಲವರು ಸಾಕಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದಾರೆ. ಅವ್ರಿಗೆ ಗುಡ್ ನ್ಯೂಸ್. ದಸರಾ ದೀಪಾವಳಿ ಫೆಬ್ರವರಿ 80,000 ಹುದ್ದೆಗಳಿಗೆ ಶೀಘ್ರದಲ್ಲೇ ಅಧಿಸೂಚನೆ ಆಗುತ್ತೆ. ಯಾವ ಹುದ್ದೆಗಳು, ಏನು ಮಾಹಿತಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಬಂದ್ಬಿಟ್ಟು ವಿವಿಧ ಇಲಾಖೆಗಳಲ್ಲಿ ಅನುಮೋದಿತ ಹುದ್ದೆಗಳನ್ನ ಹೊಸ ಅಧಿಸೂಚನೆ ಕೂಡ ಹೊರಡಿಸ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ದಿನಗಳಿಂದ ನಿಮಗೆ ಅನುಕೂಲ ಯಾವುದೇ ರೀತಿ ಸರ್ಕಾರಿ ನೌಕರಿಗಳ ನೋಟಿಫಿಕೇಶನ್ ಆಗಿಲ್ಲ. ಕಾರಣ ಎಷ್ಟೇ, ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಇರೋ ಕಾರಣ ಆ ನಿಟ್ಟಿನಲ್ಲಿ ಮಾಡಿದ್ರು. ಈಗ ರೋಸ್ಟರ್ ಬಿಂದುವು ಅನುಸರಿಸಿ ನೇಮಕಾತಿಯ ಪ್ರಕ್ರಿಯೆ ಕೂಡ ನಡೆಸಕ್ಕೆ ನಮಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಯಾವುದು ಈ ನಿರ್ಧಾರಗಳಿಂದ ಯಾವುದು ಸ್ಥಗಿತಗೊಂಡಿತ್ತು ಅಂದ್ರೆ ಯಾವುದು ಹಿಂದೆ ನೋಟಿಫಿಕೇಶನ್ ಆಗದಲ್ಲೇ ಉಳಿತಾ ಇತ್ತು, ಅದನ್ನ ಪುನರಾರಂಭ ಆಗೋದು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಕೃಷಿ, ಶಿಕ್ಷಣ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಬರೋಬ್ಬರಿ 80,000ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಲು ಕೂಡ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಸೇರಿ ಬರೋಬ್ಬರಿ 80ಕ್ಕೂ ಹೆಚ್ಚು ಕೂಡ ಇದೆ. ಹೈಲೈಟ್ಸ್ ನೋಡಿದರೆ ನಾನಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ವರ್ಷಗಳಿಂದ ನಿಮಗೆ ಸ್ಥಗಿತಗೊಂಡಿದ್ದ ನೇಮಕ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಪರೀಕ್ಷೆ ಹಂತದಲ್ಲಿ ನಿಮಗೆ ಅಧಿಸೂಚನೆಗಳು ರದ್ದಾಗೋದು, ಹೊಸದಾಗಿ ಅರ್ಜಿ ಸಲ್ಲಿಸೋದು ಕೂಡ ಅನಿವಾರ್ಯ ಕೂಡ ಆಗ್ಬೋದು. ಅಂಡ್ ಮೈನ್ ಥಿಂಗ್, ನಾನಾ ಇಲಾಖೆಗಳು ಕೂಡ ಇದಾವೆ. ಸಾಕಷ್ಟು ಉದ್ಯೋಗಾಂಶಗಳು ಕೂಡ ಕಾಯ್ತಾ ಇದ್ದೀರಾ. ಅದರಲ್ಲಿ ನೋಡೋದಾದ್ರೆ ನೇರ ನೇಮಕಾತಿ ಕೂಡ ಎಲ್ಲ ಪ್ರಕ್ರಿಯೆ ಕೂಡ ಆಡಳಿತದಲ್ಲಿ ಕೂಡ ಸುಧಾರಣೆ ಮಾಡೋದಕ್ಕೆ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಮೈನ್ ಥಿಂಗ್ ಯಾವ್ದೆಲ್ಲ ಇಲಾಖೆಗಳು ಇದೆ ಅನ್ನೋದಾದ್ರೆ, ಇಲ್ಲಿ ಮೈನ್ ಥಿಂಗ್ ರಾಜ್ಯ ಸಚಿವ ಸಂಪುಟ ಸಭೆ ಬಂದ್ಬಿಟ್ಟು ಗುರುವಾರ ಒಂದು ತೀರ್ಮಾನ ಕೈಗೊಂಡಿದೆ. ಆಧರಿಸಿ ಒಂದು ಅಧಿಕೃತವಾಗಿ ಕೂಡ ಪ್ರಕ್ರಿಯೆ ಕೂಡ ಚಾಲನೆ ಆಗುತ್ತೆ ಅಂತ ಹೇಳಿದ್ದಾರೆ. ಮೇನ್ ಥಿಂಗ್ ಯಾವ ಇಲಾಖೆಯಲ್ಲಿ ಇದೆ ಅಂತ ನೋಡಿದ್ರೆ, ಕೃಷಿ ಇಲಾಖೆಯಲ್ಲಿ ಇದೆ, ಪಶು ಸಂಗೋಪನಾ ಇಲಾಖೆ ಇದೆ, ಶಿಕ್ಷಣ ಇಲಾಖೆ ಇದೆ, ಪೊಲೀಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸೇರಿ ನಾನಾ ಇಲಾಖೆಯಲ್ಲಿ ಬರೋಬ್ಬರಿ 80,000ಕ್ಕೂ ಅಧಿಕ ಅನುಮೋದಿತ ಖಾಲಿ ಹುದ್ದೆಗಳು ಕೂಡ ಇರ್ತವೆ. ಇದರಾಗಿ ಸರಣಿ ಅಧಿಸೂಚನೆ ಕೂಡ ಸದ್ಯದಲ್ಲಿ ಹೊರ ಬರುತ್ತದೆ. ಅಂದ್ರೆ ಸದರಿ ಅಂದ್ರೆ ಫೈನಲ್ ನೋಟಿಫಿಕೇಶನ್ ಅಥವಾ ನಿಮಗೆ ಡ್ರಾಫ್ಟ್ ನೋಟಿಫಿಕೇಶನ್ ಸದ್ಯದಲ್ಲೇ ನಿಮಗೆ ಬರ್ತದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಬರೋಬ್ಬರಿ ನೋಡೋದಾದ್ರೆ ಕೃಷಿ, ಪಶುಸಂಗೋಪನೆ, ಶಿಕ್ಷಣ, ಪೊಲೀಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಕೂಡ 80,000ಕ್ಕೂ ಹೆಚ್ಚು ಹುದ್ದೆಗಳು ಕೂಡ ಖಾಲಿ ಇದಾವೆ. ಅದನ್ನ ಸರಣಿ ಬಂದ್ಬಿಟ್ಟು ಶೀಘ್ರದಲ್ಲೇ ಅವರು ಘೋಷಣೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚು ನಿರೀಕ್ಷೆ ಕೂಡ ಇದೆ. ಪರಿಶಿಷ್ಟರ ಒಳ ಮೀಸಲಾತಿ ನಿರ್ಧಾರವಾಗಿ ಹೊಸದಾಗಿ ಯಾವುದೇ ರೀತಿ ನೇರ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆಗಿಲ್ಲ. ಕಳೆದ ವರ್ಷ ಅಕ್ಟೋಬರ್ 28ರಿಂದ ಬ್ರೇಕ್ ಆಗಿತ್ತು. ಎಲ್ಲ ಪ್ರಕ್ರಿಯೆ ಕೂಡ ಬಂದ್ ಆಗಿತ್ತು. ಈಗ ಬರೋಬ್ಬರಿ 80,000ಕ್ಕೂ ಹೆಚ್ಚು ಹುದ್ದೆಗಿರೋ ಕಾರಣ ಬರೋಬ್ಬರಿ ನೋಡೋದಾದ್ರೆ ನಾನಾ ಇಲಾಖೆಗಳು ಸೇರೋ ಬರೋಬ್ಬರಿ 2.73 ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಅಂತ. ಈ ಪೈಕಿ ಓನ್ಲಿ 80,000 ಮಾತ್ರ ಅನುಮೋದನೆ, ಸರ್ಕಾರದ ಅನುಮೋದನೆ ಇರೋ ಕಾರಣ ವಾಸ್ತವದಲ್ಲಿ ಅಂತಿಮ ಹಂತದಲ್ಲಿ ಕೆಲ ನೇಮಕಗಳನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಯಾವುದೇ ಹೊಸ ನೇಮಕಾತಿ ಮಾಡಿಲ್ಲ. ಹಾಗಾಗಿ ಬರೋಬ್ಬರಿ 2.73 ಲಕ್ಷ ಇದೆ. ಅದರಲ್ಲಿ ನಿಮಗೆ 80,000 ನೇಮಕಾತಿ ಬಂದ್ಬಿಟ್ಟು ಶೀಘ್ರದಲ್ಲೇ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಮೊದಲನೇ ವರ್ಷ ಗ್ಯಾರಂಟಿ ಇತ್ತು, ಎರಡನೇ ವರ್ಷ ಒಳ ಮೀಸಲಾತಿ ಇತ್ತು. ಆ ನಿಟ್ಟಿನಲ್ಲಿ ನೇಮಕ ಪ್ರಕ್ರಿಯೆ ಕೂಡ ಸ್ಥಗಿತವಾಗಿತ್ತು. ಈಗ ಹೊಸ ನೇಮಕಾತಿಗೆ ಬಂದ್ಬಿಟ್ಟು ಕ್ಯಾಬಿನೆಟ್ ಬಂದ್ಬಿಟ್ಟು ಹಸಿರು ನಿಶಾನೆ ತೋರಿಸಿದೆ. ಹಾಗಾಗಿ ಕಳೆದ 2 ವರ್ಷಗಳಿಂದ ಸಾಕಷ್ಟು ಜನ ಕಾಯ್ತಾ ಇದ್ರು, ಯುವಕರು ಯುವತಿಯರು. ಆ ನಿಟ್ಟಿನಲ್ಲಿ ಕಾಲಮಿತಿ ಟೈಮ್ ಪೀರಿಯಡ್ ಒಳಗಡೆ ನಮಗೆ ನೇಮಕ ಪ್ರಕ್ರಿಯೆ ಕೂಡ ಪೂರ್ಣಗೊಳಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ರು ಅವರಿಗೆ ನಿರೀಕ್ಷೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.